ಬಸವ ಟಿವಿಯ ಎಲ್ಲ ವೀಕ್ಷಕರುಗಳಿಗೆ ಶರಣಾರ್ಥಿ. ಇವತ್ತಿನ ದಿವಸ ಪ್ರಕೃತಿ ಚಿಕಿತ್ಸೆಯ ಮೂಲಕ ಮಲಬದ್ಧತೆಯನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೊಂಚ ತಿಳಿಯೋಣ. ಮಲಬದ್ಧತೆ, ಇದಕ್ಕೆ ಮೂಲ ಕಾರಣಗಳೇನು, ಹೇಗೆ ಮಲಬದ್ಧತೆ ಉಂಟಾಗುತ್ತೆ ಹಾಗೂ ಅದನ್ನು ಪರಿಹರಿಸ್ಕೊಳ್ತಕ್ಕಂಥ ವಿಧಾನಗಳು ಯಾವುದು, ಈ ಮಲಬದ್ಧತೆಯಿಂದ ಮುಕ್ತಿ ಪಡೆದ ನಂತರ ನಾವು ಯಾವ ರೀತಿ ಆರೋಗ್ಯವಂತರಾಗಿ ಮುಂದುವರಿಯಬಹುದು ಅನ್ನೋದನ್ನು ತಿಳಿಯೋಣ. ಹೆಸರಾಂತ ಡಾಕ್ಟರ್ ಎಂ ಗೋಪಾಲಕೃಷ್ಣರಾವ್ರವರು ಸುಮಾರು 95 ವರ್ಷಗಳ ಕಾಲ ಬದುಕಿ ಬಾಳಿದಂಥ ವ್ಯಕ್ತಿ. ಅವರು ಒಂದು ಉದಾಹರಣೆಯನ್ನು ಕೊಡ್ತಾಯಿದ್ರು. ಮಲಬದ್ಧತೆ ನಮ್ಮ ಶರೀರದಲ್ಲಿ ಯಾವ ರೀತಿ ತೊಂದರೆಯನ್ನು ಉಂಟು ಮಾಡುತ್ತಪ್ಪ ಅಂತ ಹೇಳೋದಾದರೆ, ಬಹಳ ಕೋಪದಿಂದ, ಬಹಳ ರಭಸದಿಂದ ಓಡ್ತಾ ಇರ್ತಕ್ಕಂಥ ಒಂದು ಸರ್ಪವನ್ನು ತಡೆ ಹಿಡಿದರೆ ಅದು ಎಷ್ಟರ ಮಟ್ಟಿಗೆ ತೊಂದರೆ ಕೊಡಬಲ್ಲದು, ಅದೇ ರೀತಿ ನಮ್ಮ ಶರೀರದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡಿ ಅನೇಕ ರೋಗಗಳನ್ನು ಉಂಟು ಮಾಡುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಮಲಬದ್ಧತೆ ಅನೇಕ ರೋಗಗಳಿಗೆ ಕಾರಣ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಕಾನ್ಸ್ಟಿಪೇಷನ್ ಈಸ್ ದ ಫಾದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ. ಬಹಳಷ್ಟು ರೋಗಗಳಿಗೆ ಮಲಬದ್ಧತೆಯೇ ಮೂಲ ಕಾರಣ. ಯಾವ್ಯಾವ ರೀತಿಯಲ್ಲಿ, ಯಾವ್ಯಾವ ಕಾರಣಕ್ಕಾಗಿ ಮಲಬದ್ಧತೆ ಉಂಟಾಗುತ್ತೆ ನೋಡೋಣ. ಬಲವಂತವಾಗಿ ಮಲಮೂತ್ರಗಳನ್ನು ತಡೆ ಹಿಡಿತಕ್ಕಂಥದ್ದು, ಸಭೆ ಸಮಾರಂಭಗಳಲ್ಲಿ ಇರೋ ಸಮಯದಲ್ಲಾಗಲಿ ಅಥವಾ ಪ್ರಯಾಣ ಮಾಡುವಾಗ ಆಗಲಿ, ಅನೇಕ ಇಂತಹ ಸಂದರ್ಭಗಳಲ್ಲಿ ನಾವು ಮಲಮೂತ್ರಗಳನ್ನು ವಿಸರ್ಜಿಸಬೇಕಾದರೂ ಸಹ ನಾವು ಬಲವಂತವಾಗಿ ತಡೆ ಹಿಡಿಯೋದ್ರಿಂದಾಗಿ ಅನೇಕ ತೊಂದರೆಗಳು ಉಂಟಾಗತ್ತೆ. ಮೂತ್ರಕೋಶದ ಮೇಲೆ ಬಹಳ ಒತ್ತಡ ಉಂಟಾಗಿ ಮೂತ್ರಕೋಶದ ತೊಂದರೆ ಕೂಡ ಕಾಣಿಸ್ಕೋಬಹುದು. ಅಷ್ಟೇ ಅಲ್ಲ, ಮಲಬದ್ಧತೆಯಿಂದಾಗಿ ಫೈಲ್ಸು, ಪಿಸ್ತೂಲ, ಫಿಜರ್ಸ್ ಮುಂತಾದ ಅನೇಕ ಕಾಯಿಲೆಗಳು ಸಹ ಕಾಣಿಸ್ಕೋಬಹುದು. ಹಾಗೂ ಆ ಔಷಧಗಳ ದುಷ್ಪರಿಣಾಮದಿಂದಾಗಿ ಸಹ ಇದು ಆಗಬಹುದು. ಯಾವ ರೀತಿ ಅಂದರೆ, ನಮಗೆ ತಲೆನೋವಿದೆಯೋ ಅಥವಾ ಹೊಟ್ಟೆ ನೋವಿದೆಯೋ, ಯಾವುದೇ ತೊಂದರೆಗಳಾಗಲಿ, ಅಥವಾ ಜೀರ್ಣ ಸರಿಯಾಗಿ ಆಗ್ತಾ ಇಲ್ವೋ ಆಹಾರ, ಇಂಥ ಸಂದರ್ಭಗಳಲ್ಲಿ ನಾವು ಅದಕ್ಕಾಗಿ ಒಂದು ಮಾತ್ರೆ ತೆಗೆದುಕೊಳ್ತೇವೆ. ಅಥವಾ ಮತ್ತೆ ಯಾವುದೋ ಕಾಯಿಲೆಗಾಗಿ, ಬಿ ಪಿಗಿರ್ಬೋದು, ಅಥವಾ ಸಕ್ಕರೆ ಕಾಯಿಲೆಗಿರ್ಬೋದು, ಅಥವಾ ಬೆನ್ನು ನೋವಿಗಿರ್ಬೋದು, ಯಾವುದೇ ಕಾರಣಕ್ಕೆ ಆಗಲಿ, ಬೇರೆ ಯಾವುದೇ ಕಾರಣಕ್ಕಾಗಿ ನಾವು ಮಾತ್ರೆಗಳನ್ನು, ಅನೇಕ ಮಾತ್ರೆಗಳನ್ನು ಸೇವಿಸೋದ್ರಿಂದಾಗಿ ಸಹ ಮಲಬದ್ಧತೆ ಬರಬಹುದು. ಔಷಧಗಳ ದುಷ್ಪರಿಣಾಮವಾಗಿ ಉಂಟಾಗ್ತಕ್ಕಂತಹ ಈ ಮಲಬದ್ಧತೆಗೆ, ಮಲ ಹೋಗೋದಕ್ಕೂ ಸಹ ನಾವು ಮಾತ್ರೆಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತೇವೆ. ಇನ್ನೊಂದು ಹೇಳಬೇಕಂದ್ರೆ, ವ್ಯಾಯಾಮದ ಕೊರತೆಯಿಂದಾಗಿ ಸಹ ಮಲಬದ್ಧತೆ ಉಂಟಾಗುತ್ತೆ. ಸಾಕಷ್ಟು ವ್ಯಾಯಾಮ ತುಂಬ ಅವಶ್ಯ. ಯೋಗ, ಪ್ರಾಣಾಯಾಮ ಅಷ್ಟೇ ಅಲ್ಲ, ವಾಕಿಂಗ್ ಸಹ ಮಾಡೋದರಿಂದ ಬೇಗ ನಡೀತಕ್ಕಂಥದ್ದು ಸಂಕ್ರಮಣ ಅಂತ ಹೇಳ್ತೇವೆ. ಬೆಳಗ್ಗೆ ಸಮಯ ಸ್ವಲ್ಪ ನೀರನ್ನು ಸೇವನೆ ಮಾಡಿ ನಾವು ವೇಗದ ಸಂಕ್ರಮಣವನ್ನು ಆಚರಿಸೋದ್ರಿಂದ ಸಹ ಮಲಬದ್ಧತೆ ನಿವಾರಣೆ ಆಗುತ್ತೆ. ಪಾಲಿಸ್ಟ್ರೈಸನ್ನು ನಾವು ಬಳಸೋದ್ರಿಂದ, ಅಂದರೆ ತೌಡು ತೆಗೆದ ಅಕ್ಕಿ ಬಳಸ್ತೇವೆ ನಾವು, ಅದರಿಂದ ಸಹ ನಮಗೆ ಮಲಬದ್ಧತೆ ಉಂಟಾಗಬಹುದು. ತೌಡಿನಲ್ಲಿ ನೀರಿನ ಅಂಶ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ. ಹಾಗೂ ಕರುಳಿನ ಪೆರಿಸ್ಟಾಲಿಸಿಸ್ ಆ್ಯಕ್ಷನ್ ಸಹ ಸರಳ ಮಾಡೋದ್ರಿಂದಾಗಿ ಮಲ ಸುಲಭವಾಗಿ ವಿಸರ್ಜನೆ ಆಗೋದಕ್ಕೆ ಸಾಧ್ಯವಾಗತ್ತೆ. ಅಷ್ಟೇ ಅಲ್ಲ, ನಾವು ಪರ ಊರಿಗೆ ಹೋದಾಗಲೂ ಸಹ ಅಲ್ಲಿ ಪಾಯಿಖಾನೆ ಸ್ವಚ್ಛವಾಗಿಲ್ಲದಿದ್ದರೂ ಸಹ ನಮಗೆ ಮಲ ವಿಸರ್ಜಿಸೋದಕ್ಕೆ ಮನಸ್ಸು ಬಾರದೇ ಇರಬಹುದು. ಇಂಥ ಸಮಯದಲ್ಲೂ ಸಹ ಮಲಬದ್ಧತೆ ಉಂಟಾಗತ್ತೆ. ಹಾಗೂ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯೋದರಿಂದಾಗಿ ಸಹ ಮಲಬದ್ಧತೆ ಉಂಟಾಗತ್ತೆ. ಅಷ್ಟೇ ಅಲ್ಲ, ಕ್ರಮಬದ್ಧವಾಗಿ ಕುಡಿಯದೇ ಇರೋದ್ರಿಂದನೂ ಸಹ ಮಲಬದ್ಧತೆ ಉಂಟಾಗತ್ತೆ. ಹಾಗೂ ಕಾಫಿ, ಟೀ, ಬೀಡಿ, ಸಿಗರೇಟು ಮುಂತಾದ ಇವು ಚಟಗಳಿಂದ ಸಹ ಮಲಬದ್ಧತೆ ಉಂಟಾಗುವ ಸಂದರ್ಭಗಳು ಬರುತ್ತೆ.
ಹಾಗೂ ಕರೆದ ಹುರಿದ ಪದಾರ್ಥಗಳು, ಎಣ್ಣೆಯಲ್ಲಿ ಬೇಯಿಸಿದಂಥ ಪದಾರ್ಥಗಳು, ಮಸಾಲ ಪದಾರ್ಥಗಳನ್ನು, ಹುಳಿ, ಉಪ್ಪು, ಖಾರ ಇಂಥವುಗಳನ್ನು ಹೆಚ್ಚೆಚ್ಚು ಆಹಾರದಲ್ಲಿ ಬಳಸೋದ್ರಿಂದ ಸಹ ಮಲಬದ್ಧತೆ ಉಂಟಾಗಬಹುದು. ಅಷ್ಟೇ ಅಲ್ಲ, ಆಹಾರವನ್ನು ನಾವು ಚೆನ್ನಾಗಿ ಅಗಿದು ತಿನ್ನಬೇಕಾದಂಥದ್ದು ಬಹಳ ಮುಖ್ಯ. ಒಂದೊಂದು ತುತ್ತನ್ನು ಸಹ ನಾವು 30ರಿಂದ 40 ಸಲ ಜಿಗಿಬೇಕು. ಬಾಯಲ್ಲಿ ಚೆನ್ನಾಗಿ ಅಗಿದಾಗ ಬಾಯಲ್ಲಿ ಲಾಲಾರಸ ಉತ್ಪತ್ತಿಯಾಗತ್ತೆ. ಲಾಲಾರಸದೊಂದಿಗೆ ನಾವು ಅಗಿದಂಥ ಆಹಾರ ನಾವು ಜಠರಕ್ಕೆ ಹೋದಾಗ ಮಾತ್ರ ಅದು ಸರಿಯಾಗಿ ಜೀರ್ಣವಾಗೋದಕ್ಕೆ ಸಾಧ್ಯವಾಗತ್ತೆ. ಸರಿಯಾಗಿ ಜೀರ್ಣವಾದರೆ ಅದೇ ರೀತಿ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಸಣ್ಣ ಕರಳುಗಳಲ್ಲಿ ಹೀರಲ್ಪಡುತ್ತೆ. ಹಾಗೂ ತ್ಯಾಜ್ಯ ಭಾಗ ಮಲಮೂತ್ರಗಳ ಮೂಲಕ ಹೊರ ಹೋಗೋದಕ್ಕೆ ಸುಲಭವಾಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ನಾರಿನಂಶ ಹೆಚ್ಚು ಇರುವಂತಹ ಹಣ್ಣು, ತರಕಾರಿಗಳು ಇವುಗಳನ್ನು ನಾವು ಬಳಸೋದ್ರಿಂದಾಗಿ ಮಲಬದ್ಧತೆಯನ್ನು ಸುಲಭವಾಗಿ ನಿವಾರಿಸ್ಕೋಬಹುದಾಗಿದೆ. ಸೀಬೆಹಣ್ಣುಗಳನ್ನು ನಾವು ಚೆನ್ನಾಗಿ ಜಿಗಿದು ತಿಂದು ಬಿಸಿನೀರು ಕುಡಿಯೋದ್ರಿಂದನೂ ಸಹ ಮಲಬದ್ಧತೆ ನಿವಾರಣೆ ಆಗುತ್ತೆ. ಬೇದಿ ಔಷಧವನ್ನು ತೆಗೆದುಕೊಳ್ಳೋದ್ರಿಂದ ಅದು ಕರುಳಿನಲ್ಲಿ ಬಹಳ ತೊಂದರೆಯನ್ನು ಕೊಟ್ಟು ಫೈಲ್ಸು, ಪಿಸ್ಟುಲ, ಫಿಜರ್ಸ್ಗಳನ್ನು ಉಂಟು ಮಾಡೋದಕ್ಕೂ ಸಹ ಸಾಧ್ಯತೆ ಇದೆ. ಊಟವನ್ನು ಮಾಡ್ತಕ್ಕಂಥದ್ದು ಕ್ರಮಬದ್ಧವಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಸಾಮಾನ್ಯವಾಗಿ ನಾವು ಪ್ರತಿಯೊಬ್ಬರು ಅನುಸರಿಸ್ತಕ್ಕಂಥ ವಿಧಾನ. ಇವುಗಳ ಮಧ್ಯೆ ಬೆಳಗ್ಗೆ ತಿಂಡಿ ಹಾಗೂ ಮಧ್ಯಾಹ್ನ ಊಟ ಮತ್ತು ರಾತ್ರಿಯ ಊಟ ಇವುಗಳ ನಡುವೆ ಏನು ಸಮಯ ಇದೆ, ಈ ಸಂದರ್ಭದಲ್ಲಿ ಯಾವುದೇ ಆಹಾರಗಳನ್ನು ಸೇವಿಸದೇ ಇದ್ದರೆ ಮಲಬದ್ಧತೆ ಉಂಟಾಗೋದನ್ನು ತಡಿಬಹುದು. ಆದರೆ ನೀರನ್ನು ಸೇವಿಸೋದ್ರಲ್ಲಿ ಏನು ಅಡ್ಡಿ ಇಲ್ಲ. ಆದರೆ ಯಾವ ರೀತಿ ನೀರನ್ನು ಸೇವಿಸ್ತಕ್ಕಂಥದ್ದು ಅಂದರೆ, ಊಟ ಅಥವಾ ತಿಂಡಿಗೆ ಸುಮಾರು 3/4 ಗಂಟೆ 1 ಗಂಟೆ ಮೊದಲೇ ಕುಡಿತಕ್ಕಂಥದ್ದು, ಊಟದ ನಂತರ ಸುಮಾರು 1ರಿಂದ 2 ಗಂಟೆ ನಂತರ ಸೇವಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಧಾನ. ಆದರೆ ಪ್ರತಿಯೊಂದು ಸಲ ನೀರು ಕುಡಿಯೋವಾಗಲೂ ಸಹ ಲಾಲಾರಸ ಬೆರೆತು ಜಠರಕ್ಕೆ ಹೋಗಬೇಕು. ಅಂದರೆ ನೀರನ್ನು ಚಪ್ಪರಿಸಿ ನಾವು ಕುಡಿತಕ್ಕಂಥದ್ದು ಬಹಳ ಉತ್ತಮವಾದ ವಿಧಾನ. ಹಾಲು, ನೀರು, ಜ್ಯೂಸ್ ಯಾವುದೇ ಇರ್ಬೋದು, ಯಾವುದೇ ದ್ರವ ಆಹಾರಗಳನ್ನು ಸಹ ನಾವು ಚಪ್ಪರಿಸಿ ಕುಡಿದಾಗಲೇ ಲಾಲಾರಸ ಬೆರೆತು ಜಠರಕ್ಕೆ ಹೋಗುತ್ತೆ. ಇದರಿಂದ ಆಹಾರ ನಾವು ಸೇವಿಸಿದಂತಹ ರಸಾಹಾರ ಸಹ ಸರಿಯಾಗಿ ಜೀರ್ಣವಾಗುತ್ತೆ. ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮಗೆ ಸುಲಭವಾಗಿ ದಕ್ಕುತ್ತೆ. ಹಾಗೂ ತ್ಯಾಜ್ಯ ಭಾಗ ಮಲಮೂತ್ರಗಳ ಮೂಲಕ ಬಹಳ ಸುಲಭವಾಗಿ ಹೊರ ಹೋಗೋದಕ್ಕೆ ಸಹಾಯವಾಗುತ್ತೆ. ಮಲಬದ್ಧತೆಯನ್ನು ನಿವಾರಣೆ ಮಾಡಿಕೊಳ್ಳೋದ್ರಲ್ಲಿ ಮತ್ತೊಂದು ವಿಧಾನವನ್ನು ನಾವು ಪಾಲಿಸ್ಬೋದು. ಜ್ವರ ಬಂದರೆ ನಾವು ಸಾಮಾನ್ಯವಾಗಿ ನಮ್ಮ ಹಣೆ ಮೇಲೆ ತಣ್ಣೀರು ಪಟ್ಟಿಯನ್ನು ಹಾಕ್ತೇವೆ. ಇದು ಸಾಮಾನ್ಯವಾಗಿ ಎಲ್ಲರಲ್ಲಿ ವಾಡಿಕೆ ಇರುವಂಥದ್ದೇ. ಇದೇ ರೀತಿ ನಾವು ಕೆಳ ಹೊಟ್ಟೆ ಮೇಲೆ ತಣ್ಣೀರು ಪಟ್ಟಿಯನ್ನು ಹಾಕೋದ್ರಿಂದ ಮಲ ಸಡಿಲವಾಗಿ ಮಲಬದ್ಧತೆ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಮೋನೋಡಯಟ್ ಅಂತ ಹೇಳ್ತೀವಿ. ಹಣ್ಣುಗಳನ್ನು ಒಂದೇ ರೀತಿಯಾದಂತಹ ಹಣ್ಣುಗಳು, ಪರಂಗಿ ಹಣ್ಣಿರ್ಬೋದು, ಕಲ್ಲಂಗಡಿ ಹಣ್ಣಿರ್ಬೋದು, ಯಾವುದೇ ರೀತಿಯಾದ ಸೀಬೆ ಹಣ್ಣಿರ್ಬೋದು, ಈ ರೀತಿ ಹಣ್ಣುಗಳನ್ನು ಒಂದೇ ರೀತಿಯಾದಂಥ ಹಣ್ಣುಗಳನ್ನು ಸಹ ನಾವು ಸೇವನೆ ಮಾಡಿ ನಾವು ಬಿಸಿ ನೀರನ್ನು ಕುಡಿಯೋದ್ರಿಂದ ಸಹ ಮಲಬದ್ಧತೆ ನಿವಾರಣೆ ಆಗುತ್ತೆ. ಹಾಗೂ ನಿಂಬೆಹಣ್ಣು, 1 ಲೋಟ ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡಿ 1 ಚಿಟಿಕೆ ಉಪ್ಪನ್ನು ಬೆರೆಸಿ ನಾವು ನಡಿಗೆ ಬ್ರಿಸ್ಕ್ ವಾಕಿಂಗ್ ಮಾಡ್ಕೊಂಡು ಬರೋದ್ರಿಂದನೂ ಸಹ ಮಲಬದ್ಧತೆ ನಿವಾರಣೆ ಆಗುತ್ತೆ. ಪ್ರಕೃತಿ ಚಿಕಿತ್ಸಾ ಕ್ರಮದಲ್ಲಿ ಎನಿಮಾ ಅಂತ ಕೊಡ್ತಾರೆ. ಈ ರೀತಿ ಉಗುರು ಬೆಚ್ಚಗೆ ಇರುವಂತಹ ನೀರಿನಲ್ಲಿ ನಾವು ಎನಿಮಾ ತೆಗೆದುಕೊಳ್ಳೋದ್ರಿಂದನೂ ಸಹ ಈ ಮಲಬದ್ಧತೆಯಿಂದ ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡ್ಕೋಬಹುದು. ಆದರೆ ಇದು ಅಭ್ಯಾಸ ಏನೂ ಆಗೋದಿಲ್ಲ. ಅದರಿಂದಾಗಿ ನಾವು ಭಯಪಡುವಂತಹ ಅವಶ್ಯಕತೆ ಏನೂ ಇಲ್ಲ. ಉಗುರು ಬೆಚ್ಚಗಿರುವ ನೀರನ್ನು ನಮ್ಮ ಗುದದ್ವಾರದಿಂದ ಹಾಯಿಸ್ತಾರೆ. ಸುಮಾರು 1 ದೊಡ್ಡ ಲೋಟದಷ್ಟು ನೀರನ್ನು ಹಾಯಿಸ್ತಾರೆ. ಕೇವಲ 1 3-4 ನಿಮಿಷಗಳು ತಡೆದು ನಾವು ನೀರನ್ನು ಹೊರಬಿಡೋದ್ರಿಂದ
ಮಲ ಸಹ ಬಿಡುಗಡೆ ಹೊಂದುತ್ತೆ. ನಾವು ಊಟ ಮಾಡಿ ಯಾವ ರೀತಿ ಬಾಯಿ ಮುಕ್ಕಳಿಸ್ತೇವೆ ಆ ರೀತಿ ಗುದದ್ವಾರದ ಬಳಿ ಅಂಟ್ಕೊಂಡಿರ್ತಕ್ಕಂಥ ವಿಷಾಂಶಗಳು ಸಹ ಸುಲಭವಾಗಿ ಹೊರ ಹೋಗುತ್ತೆ. ಊಟಕ್ಕೆ ಮೊದಲೇ ನೀರು ಸೇವನೆ ಮಾಡೋದ್ರಿಂದ ತೂಕ ಜಾಸ್ತಿ ಪಡ್ಕೊಳ್ತೇವೆ. ಊಟದ ಮಧ್ಯೆ ಸ್ವಲ್ಪ ನೀರನ್ನು ಸೇವನೆ ಮಾಡೋದ್ರಿಂದ ಮೀಡಿಯಮ್ ಶರೀರ ಇರುತ್ತೆ. ಊಟದ ನಂತರ 1-2 ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ತೂಕ ಜಾಸ್ತಿ ಆಗುತ್ತೆ. ಈ ರೀತಿ ವಾತ, ಪಿತ್ತ, ಕಫ 3 ಸಹ ಕೆಲಸ ಮಾಡುತ್ತೆ. ಊಟಕ್ಕೆ ಮೊದಲೇ ನೀರನ್ನು ಸೇವನೆ ಮಾಡೋದ್ರಿಂದ ವಾತ ಪ್ರಕೋಪ ಆಗುತ್ತೆ. ಊಟದ ಮಧ್ಯೆ ಅಂತ ಹೇಳಿದ್ರೆ ಪಿತ್ತ ಪ್ರಕೋಪ ಆಗುತ್ತೆ. ಊಟದ ನಂತರ ಸೇವನೆ ಮಾಡೋದು ಕಫ ಜಾಸ್ತಿ ಮಾಡುತ್ತೆ. ಹೆಚ್ಚು ತೂಕ ಇರ್ತಕ್ಕಂಥವ್ರು ಊಟದ ನಂತರ ಕುಡಿಯೋದ್ರ ಬದಲು ಊಟಕ್ಕೆ ಮೊದಲೇ ನೀರು ಸೇವನೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ತರಕಾರಿಗಳಾದಂಥ ಹೀರೆಕಾಯಿ, ಪಡವಲಕಾಯಿ, ಸೌತೆಕಾಯಿ, ಕ್ಯಾರೆಟ್ಟು, ಹಾಗಲಕಾಯಿ ಮುಂತಾದಂತಹ ತರಕಾರಿಗಳನ್ನು ನಾವು ತಾಜಾ ತರಕಾರಿಗಳನ್ನು ಆದಷ್ಟು ನಾವು ಸೇವನೆ ಮಾಡೋದರಿಂದ ನಾರಿನಂಶ ಹೇರಳವಾಗಿರುತ್ತೆ. ಇದರಿಂದಾಗಿ ಮಲಬದ್ಧತೆ ಬಹಳ ಸಲೀಸಾಗಿ ನಿವಾರಣೆಯಾಗುವ ಸಂದರ್ಭಗಳಿದೆ. ಮೂಲಂಗಿಯನ್ನು ತುರಿದು ಮಜ್ಜಿಗೆ ಅಥವಾ ಮೊಸರು ಬೆರೆಸಿ ನಿಧಾನವಾಗಿ ಸೇವಿಸ್ತಕ್ಕಂಥದ್ದು, ಇದರಿಂದ ಸಹ ಮಲಬದ್ಧತೆ ನಿವಾರಣೆ ಮಾಡ್ಕೋಬೋದಾಗಿದೆ. ಬೆಳಗ್ಗೆ ಎದ್ದ ಕೂಡಲೇ ಉಷಪಾನ ಸುಮಾರು 2-3 ಲೋಟಗಳಷ್ಟು ನೀರನ್ನು ನಾವು ನಿಧಾನವಾಗಿ ಚಪ್ಪರಿಸಿ ಕುಡಿದು ವಾಕಿಂಗ್ ಮಾಡ್ಕೊಂಡು ಬರಬಹುದು. ಇದರಿಂದ ಸಹ ಮಲಬದ್ಧತೆ ನಿವಾರಣೆ ಆಗುತ್ತೆ. ಇಲ್ಲ ಅಂದರೆ ಬೆಳಗ್ಗೆ 5-6 ಗಂಟೆ ಸಮಯದಲ್ಲಿ ಸ್ವಲ್ಪನೇ ತಣ್ಣೀರನ್ನು, ಒಂದು ಅರ್ಧ ಕಪ್ ಅಥವಾ 1 ಕಪ್ಪಷ್ಟು ತಣ್ಣೀರನ್ನು ಕುಡಿದು ಮಲಗೋದು. 1 ಗಂಟೆ ನಂತರ ಎದ್ದು ಮಲ ವಿಸರ್ಜನೆ ಮಾಡಲಿಕ್ಕೆ ಹೋದರೆ ಸಲೀಸಾಗಿ ಮಲ ವಿಸರ್ಜನೆ ಆಗತ್ತೆ. ಸೂರ್ಯ ನಮಸ್ಕಾರ, ಬೆಳಗಿನ ವಾಕಿಂಗ್, ಸಂಕ್ರಮಣ ಇವೆಲ್ಲವೂ ಸಹ ನಾವು ಮಲಬದ್ಧತೆ ನಿವಾರಣೆ ಆಗೋದ್ರ ಜೊತೆಗೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಬರೋದಕ್ಕೆ ತುಂಬ ಉತ್ತಮವಾದಂಥ ವಿಧಾನವಾಗಿದೆ. ಮ್ಯಾಗ್ನೆಟೈಸ್ಡ್ ವಾಟರ್ ಅಂತ ಹೇಳ್ತೀವಿ. ಮೆಡಿಕಲ್ ಮ್ಯಾಗ್ನೆಟ್ಸು ಮಾರ್ಕೆಟಲ್ಲಿ ಸಿಗೋದಿದೆ. ಇದರಿಂದನೂ ಸಹ ನೀರನ್ನು ಮ್ಯಾಗ್ನೆಟೈಸ್ ಮಾಡಿ ಅಯಸ್ಕಾಂತ ಮ್ಯಾಗ್ನೆಟ್ಗಳು ಸಿಗುತ್ತೆ. ಅವುಗಳನ್ನು ಬಳಸಿ ಆ ನೀರನ್ನು ಸೇವನೆ ಮಾಡೋದರಿಂದ ಸಹ ಮಲಬದ್ಧತೆ ನಿವಾರಣೆ ಆಗುತ್ತೆ. ನೀರನ್ನು ಮ್ಯಾಗ್ನೆಟೈಸ್ ಮಾಡೋದ್ರಿಂದಾಗಿ ನೀರಿನ ಕಣಗಳೇನಿದೆ ಅಯಾನ್ಸ್ ಅಂತ ಹೇಳ್ತೀವಿ, ಅವು ಬಿಡಿ ಆಗುತ್ತೆ. ಹೀಗಾಗಿ ಮಲ ಸುಲಭವಾಗಿ ವಿಸರ್ಜನೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ದಿನನಿತ್ಯದಲ್ಲಿ ಬೆಳಗ್ಗೆ ಪ್ರಾರ್ಥನೆ, ಯೋಗ, ಪ್ರಾಣಾಯಾಮ, ವಾಕಿಂಗ್ ಮಾಡ್ತಕ್ಕಂಥದ್ದು ಹಾಗೂ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಸೇವಿಸ್ತಕ್ಕಂಥದ್ದು, ದಿನದಲ್ಲಿ ಸುಮಾರು 3-4 ಲೀಟರ್ಗಳಷ್ಟು ದ್ರವಾಹಾರ, ನೀರು, ಸಾರು, ಮಜ್ಜಿಗೆ ಯಾವುದೇ ಇರ್ಬೋದು, ಇವುಗಳನ್ನು ಸೇವಿಸೋದ್ರಿಂದ ಸಾಕಷ್ಟು ನೀರಿನ ಅಂಶ ದೇಹಕ್ಕೆ ಸಿಕ್ಕುತ್ತೆ. ನೀರನ್ನು ಸೇವಿಸುವ ಕ್ರಮ ಊಟ ಅಥವಾ ತಿಂಡಿಗೆ ಅರ್ಧ-ಮುಕ್ಕಾಲು ಗಂಟೆ ಮೊದಲೇ ಸೇವಿಸ್ತಕ್ಕಂಥದ್ದು. ಊಟದ ತರುವಾಯ 1 ಗಂಟೆ 2 ಗಂಟೆ ನಂತರ ಸೇವಿಸ್ತಕ್ಕಂಥದ್ದು ಭಾಳ ಉತ್ತಮವಾದ ಕ್ರಮ. 2 ಆಹಾರಗಳ ಸೇವಿಸ್ತಕ್ಕಂಥದ್ದು, ಅವುಗಳ ಮಧ್ಯದಲ್ಲಿ ಪ್ರತಿ 1 ಗಂಟೆ ಸಮಯವನ್ನು ಬಿಟ್ಟು ನೀರನ್ನು ಸೇವಿಸ್ತಕ್ಕಂಥದ್ದು ಭಾಳ ಉತ್ತಮವಾದಂಥದ್ದು. ರಾತ್ರಿ ನಿದ್ರೆ ಹೋಗಬೇಕಾಗಿದ್ರೆ ಊಟ ಮಾಡಿ ಸುಮಾರು 2 ಗಂಟೆಗಳಷ್ಟಾದರೂ ಸಹ ಸಮಯ ಬಿಟ್ಟು ನಿದ್ರೆ ಹೋಗ್ತಕ್ಕಂಥದ್ದು ಭಾಳ ಉತ್ತಮವಾದಂಥದ್ದು. ಪ್ರತಿದಿನ ಬೆಳಗ್ಗೆ ನೀರು ಕುಡಿಯತಕ್ಕಂಥದ್ದು ಅಲ್ಲದಲೇ ತಿಂಡಿ ಸೇವಿಸುವ ಮುನ್ನ, ಬೆಳಗಿನ ಉಪಹಾರ ಸೇವಿಸುವ ಮುನ್ನ ಯಾವುದಾದ್ರೂ ಮೂಲಿಕೆ ರಸವನ್ನು ತೆಗೆದುಕೊಳ್ತಕ್ಕಂಥದ್ದು ಉತ್ತಮ ಅಭ್ಯಾಸ ಹಾಗೂ ಮಲಬದ್ಧತೆ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಬಹಳ ಅನುಕೂಲವಾಗುತ್ತೆ. ಇದಕ್ಕೆ ಗರಿಕೆ ಹುಲ್ಲಿನ ರಸ, ವಿಘ್ನೇಶ್ವರನ ಪೂಜೆಗೆ ಬಳಸ್ತಕ್ಕಂಥ ಗರಿಕೆ ಹುಲ್ಲು, ಅದರಿಂದ ತಯಾರು ಮಾಡಿದಂತಹ ರಸವನ್ನು ಸೇವನೆ ಮಾಡ್ತಕ್ಕಂಥದ್ದು, ಗೋಧಿ ಹುಲ್ಲಿನ ರಸವನ್ನು ಸೇವನೆ ಮಾಡ್ತಕ್ಕಂಥದ್ದು, ಅಥವಾ ಪುದೀನ, ಕೊತ್ತಂಬರಿ ಈ ರೀತಿ ಇವುಗಳ ರಸವನ್ನು ಸಹ ನಾವು ಸೇವನೆ ಮಾಡ್ಬೋದು. ತುಳಸಿ ರಸವನ್ನು ಸಹ ಸೇವನೆ ಮಾಡಬಹುದು. ಇದರಿಂದ ಮಲಬದ್ಧತೆ ನಿವಾರಣೆ ಆಗೋದಷ್ಟೇ ಅಲ್ಲ, ನಮ್ಮ ಶರೀರದಲ್ಲಿ
ಟಾಕ್ಸಿನ್ಸ್ ವಿಷಮಲಗಳ ಸಂಚಯ ಕಡಿಮೆಯಾಗಿ ನಮಗೆ ಆರೋಗ್ಯವಂತರಾಗಿ ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ. ವಿಘ್ನೇಶ್ವರನ ಪೂಜೆಗೆ ಬಳಸುವಂತಹ ಗರಿಕೆ ಹುಲ್ಲು ಸಂಜೀವಿನಿಯಿಂದೇ ನಾವು ಕರೆಯಬಹುದಾಗಿದೆ. ಇದು ಮಲಮೂತ್ರಗಳ ವ್ಯಾಧಿ ನಿವಾರಕವಾಗಿದೆ. ಪದೇ ಪದೇ ಮೂತ್ರ ಹೋಗ್ತಕ್ಕಂತಹ ಅನೇಕರಲ್ಲಿ ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂತ ಹೇಳ್ತೀವಿ. ಇದು ಬಹಳ ಸಿದ್ಧೌಷಧ. ಗರಿಕೆ ಹುಲ್ಲಿನ ರಸ ಇಂಜೆಕ್ಷನ್ ರೀತಿ ಕೆಲಸ ಮಾಡುತ್ತೆ. ಸುಮಾರು 50 ಗ್ರಾಮಷ್ಟು ಗರಿಕೆ ಹುಲ್ಲು ಅಥವಾ ಒಂದು ಅರ್ಧ ಹಿಡಿಯಷ್ಟು ಗರಿಕೆ ಹುಲ್ಲನ್ನು ಶುದ್ಧವಾದ ಜಾಗದಿಂದ ನಾವು ಸಂಗ್ರಹಿಸಿ ಅದನ್ನು ಸ್ವಲ್ಪ ಅರಿಶಿನ, ಉಪ್ಪು, ನೀರು ಹಾಕಿ ಚೆನ್ನಾಗಿ ತೊಳೆದು ಸಣ್ಣಗೆ ಕತ್ತರಿಸಿ ಮಿಕ್ಸಿಗೆ ಹಾಕಿ 1 ಲೋಟ ನೀರನ್ನು ಹಾಕಿ ಸುಮಾರು 4-5 ನಿಮಿಷಗಳ ಕಾಲ ಅದನ್ನು ಗ್ರೈಂಡ್ ಮಾಡಬೇಕು. ಅದನ್ನು ಒಂದು ಬಟ್ಟೆಯಲ್ಲಿ ಶೋಧಿಸಿ ಸುಮಾರು 1 ಲೋಟಕ್ಕೆ 1 ಚಮಚೆ ಜೇನನ್ನು ಬೆರೆಸಿ ಅದನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಸೀಪುತ್ತಾ ಕುಡಿಯಬೇಕು. ಲಾಲಾರಸ ಬೆರೆತು ನಮ್ಮ ಶರೀರಕ್ಕೆ ರಸ ಹೋಗಬೇಕಾಗುತ್ತೆ. ಆಗ ಮಾತ್ರ ಗರಿಕೆ ಹುಲ್ಲಿನ ಎಲ್ಲ ಔಷಧಿಯ ಅಂಶಗಳು ನಮ್ಮ ಶರೀರಕ್ಕೆ ದಕ್ಕುತ್ತೆ. ಗೋಧಿಯನ್ನು ನಾವು ಬಿತ್ತಿದರೆ ಸುಮಾರು 7 ದಿನಗಳಲ್ಲಿ 6-7 ಇಂಚುಗಳಷ್ಟು ಎತ್ತರದ ಹುಲ್ಲು ಬೆಳೆಯುತ್ತೆ. ಅದನ್ನು ಸಹ ಸಣ್ಣಗೆ ಕತ್ತರಿಸಿ ಮಿಕ್ಸಿಗೆ ಹಾಕಿ ಅದನ್ನು ಜ್ಯೂಸನ್ನು ತೆಗೆದು ಜೇನನ್ನು ಬೆರೆಸಿ ಸ್ವಲ್ಪವೇ ಕುಡಿತಾ ಬರಬೇಕು. ಇದನ್ನು ಪ್ರತಿನಿತ್ಯ ಗೋಧಿ ಹುಲ್ಲಿನ ರಸವನ್ನು ಸಹ ನಾವು ಸೇವನೆ ಮಾಡಬಹುದು. ಗೋಧಿ ಹುಲ್ಲಿನ ರಸ ಸೇವನೆಯಿಂದ ಮಲಬದ್ಧತೆ ನಿವಾರಣೆ ಆಗೋದು ಅಷ್ಟೇ ಅಲ್ಲ, ಇನ್ನಿತರೆ ಅನೇಕ ರೋಗಗಳಿಂದ ಸಹ ನಾವು ಮುಕ್ತರಾಗಬಹುದು. ಅಮೇರಿಕಾದ ಡಾಕ್ಟರ್ ಆ್ಯನ್ ವಿಗ್ಮೋರ್ ಅವರು ಸ್ವತಃ ಕ್ಯಾನ್ಸರ್ ಪೇಷಂಟ್ ಇದ್ದು ಗೋಧಿ ಹುಲ್ಲಿನ ರಸವನ್ನು ಸೇವನೆ ಮಾಡಿ ಅವರು ಅದರಿಂದ ಮುಕ್ತಿ ಪಡೆದು ಅನೇಕ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ. ಆದರೂ ಸಹ ಗರಿಕೆ ಹುಲ್ಲಿಗೆ ಪ್ರಥಮ ಸ್ಥಾನ. ಇದು ಮೂಲಿಕೆಗಳಲ್ಲಿ ಬಹಳ ಅತ್ಯುತ್ತಮವಾದಂತಹದ್ದು. ಗರಿಕೆ ಹುಲ್ಲಿನ ಬೇರಿನ ಕಷಾಯವನ್ನು ಹಾಲಿನಲ್ಲಿ ಕಷಾಯವನ್ನು ತಯಾರಿಸಿ ಕುಡಿಯೋದ್ರಿಂದಾಗಿ ಸಿದ್ಧರು ಸುಮಾರು 200 ವರ್ಷಗಳ ಕಾಲ ಬದುಕ್ತಾ ಇದ್ದರು ಅನ್ನುವ ಒಂದು ವಿಶೇಷ ಅಂಶವನ್ನು ಸಿದ್ಧವೈದ್ಯ ತಜ್ಞರಾದಂತಹ ಡಾಕ್ಟರ್ ವೆಣ್ಮದಿಯನ್ರವರು ತಮ್ಮ ಅಮೂಲ್ಯ ಗ್ರಂಥ ಸಿದ್ಧವೈದ್ಯದಲ್ಲಿ ದಾಖಲಿಸಿದ್ದಾರೆ. ಇದನ್ನು ಯಾರು ಬೇಕಾದರೂ ಸೇವನೆ ಮಾಡಬಹುದು. ಆಗ್ತಾನೆ ಹುಟ್ಟಿದ ಮಗುವಿಗೆ ಗರಿಕೆ ರಸವನ್ನು ಜೇನನ್ನು ಬೆರೆಸಿ ನಾಲಿಗೆಗೆ ನೆಕ್ಕಿಸ್ತಾ ಇದ್ದಂತಹ ತಾಯಂದಿರಿಗೆ ಇದರ ಔಷಧೀಯ ಗುಣಗಳ ವಿಷಯ ತಿಳಿದೇ ಇದೆ ಅಂತ ನಮಗೆ ಅನಿಸುತ್ತೆ. ಬೆಳಗಿನ ಸಮಯದಲ್ಲಿ ಈ ಮೂಲಿಕೆ ರಸಗಳನ್ನು ಸೇವಿಸ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ತರಕಾರಿಗಳ ರಸಗಳನ್ನು ಸಹ ಸೇವನೆ ಮಾಡಬಹುದು. ಕ್ಯಾರೆಟ್ಟು, ಗಡ್ಡೆಕೋಸು, ಮುಲ್ಲಂಗಿ ಮುಂತಾದ ಅನೇಕ ತರಕಾರಿಗಳ ರಸವನ್ನು ಸಹ ನಾವು ಆರೋಗ್ಯ ದೃಷ್ಟಿಯಿಂದ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ವಿಧಾನ. ಉದಾಹರಣೆಗೆ ಗಡ್ಡೆಕೋಸು, ನೋಲ್ಕೋಲ್ ಅಂತ ಹೇಳ್ತೇವೆ. ಒಂದು ಮೀಡಿಯಂ ಗಡ್ಡೆಕೋಸನ್ನು ತುರಿದು ಮಿಕ್ಸಿಗೆ ಹಾಕಿ 1 ಲೋಟ ನೀರನ್ನು ಹಾಕಿ 4-5 ನಿಮಿಷ ಗ್ರೈಂಡ್ ಮಾಡಬೇಕು. ಅದರಿಂದ ಬಂದಂತಹ ಜ್ಯೂಸನ್ನು ಬಟ್ಟೆಯಿಂದ ಶೋಧಿಸಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ನಿಧಾನವಾಗಿ ಸೀಪುತ್ತಾ ಕುಡಿಯಬೇಕು. ಈ ಅಭ್ಯಾಸವನ್ನು ಮುಂದುವರಿಸಿದ್ರೆ ಡಯಾಬಿಟಿಸ್ ಸಹ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಹಾಗಲಕಾಯಿ ಸುಮಾರು 300-400 ಅದಕ್ಕೂ ಹೆಚ್ಚು ಸಕ್ಕರೆ ಅಂಶ ರಕ್ತದಲ್ಲಿರೋದನ್ನು ನಾವು ಅನೇಕರಲ್ಲಿ ನೋಡ್ತೇವೆ. ಇಂತಹ ಸಂದರ್ಭದಲ್ಲಿ ಒಂದು 2 ಇಂಚಷ್ಟು ಉದ್ದದ ಹಾಗಲಕಾಯನ್ನು ತುರಿದು ಮಿಕ್ಸಿಗೆ ಹಾಕಿ ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಆ ಜ್ಯೂಸನ್ನು ಬಟ್ಟೆಯಲ್ಲಿ ಹಿಂಡು ಅದಕ್ಕೆ ಸ್ವಲ್ಪ ಜೇನನ್ನು ಬೆರೆಸ್ಬೋದು. ಯಾವುದೇ ರೀತಿ ತೊಂದರೆ ಉಂಟಾಗೋದಿಲ್ಲ. ಅದನ್ನು ಸ್ವಲ್ಪವೇ ಸೀಪುತ್ತಾ ಕುಡಿಬೇಕು. ಕುಡಿದು ಸ್ವಲ್ಪ ಸಮಯ ವಾಕ್ ಮಾಡ್ಕೊಂಬರಬೇಕು. ಇದರಿಂದ ಸಹ ಮೂತ್ರದಲ್ಲಿ ಸಕ್ಕರೆ ಅಂಶ, ರಕ್ತದಲ್ಲಿ ಸಕ್ಕರೆ ಅಂಶ ಬಹಳಷ್ಟು ಕಮ್ಮಿ ಆಗೋದನ್ನು ನಾವು
ಗಮನಿಸ್ಬೋದು. ಇದು ಹೇಗೆ ಸಾಧ್ಯ ಅಂದರೆ ನಾವು ಮನೆಯಲ್ಲಿ ಗ್ಲೂಕೋಮೀಟರ್ ಇಟ್ಕೊಂಡು ಸಕ್ಕರೆ ಅಂಶ ರಕ್ತದಲ್ಲಿ ಎಷ್ಟಿದೆ ಅನ್ನೋದನ್ನು ನಾವೇ ಸ್ವತಃ ಸುಮಾರು 1 ವಾರ 10 ದಿನದಲ್ಲಿ ನಾವು ಆಗಿಂದಾಗೆ ನಾವು ಇದನ್ನು ಪರಿಶೀಲಿಸ್ತಾ ಇದ್ದರೆ, ಮಾನಿಟರ್ ಮಾಡ್ತಾಯಿದ್ರೆ ನಮಗೆ ಹೇಗೆ ಕೆಲಸ ಮಾಡ್ತಾಯಿದೆ ಅನ್ನೋದು ನಮಗೆ ಅರಿವುಂಟಾಗುತ್ತೆ. ಕ್ರಮೇಣ ನಾವು ಮಾತ್ರೆ, ಇನ್ಸುಲಿನ್ ಇವುಗಳನ್ನ ತೆಗೆದುಕೊಳ್ತಾ ಇದ್ದರೆ ಯಾವ ರೀತಿ ಅದರ ಪ್ರಮಾಣವನ್ನು ಕಮ್ಮಿ ಮಾಡ್ಕೋಬೋದು ಅನ್ನೋದನ್ನು ನಮ್ಮ ವೈದ್ಯರುಗಳು ಬಹಳ ಸುಲಭವಾಗಿ ತಿಳಿಸ್ಕೊಡ್ತಾರೆ. ಇದರಿಂದ ಸಕ್ಕರೆ ರೋಗ ಸಹ ನಿಯಂತ್ರಣಕ್ಕೆ ಬರುತ್ತೆ. ಈಗ ಹೇಳಿದಂತಹ ಎಲ್ಲ ಅಂಶಗಳು ಸಹ ಮಲಬದ್ಧತೆ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗೋದು ಅಷ್ಟೇ ಅಲ್ಲದೇ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಮತ್ತೊಂದು ಅಂಶ ಹೇಳೋದಾದರೆ ಸ್ನಾನ ಮಾಡೋ ಕ್ರಮ ಹೇಗಪ್ಪ ಅಂತ ಹೇಳಿದ್ರೆ, ತಣ್ಣೀರು ಸ್ನಾನ ಬಹಳ ಉತ್ತಮವಾದಂಥ ವಿಧಾನ. ಇದು ಆರೋಗ್ಯವನ್ನು ಕಾಪಾಡ್ಕೊಂಬರೋದಕ್ಕೆ ಭಾಳ ಉತ್ತಮವಾದಂಥದ್ದು. ಬಿಸಿ ನೀರಿಗಿಂತ ತಣ್ಣೀರು ಬಹಳ ಉತ್ತಮ. ಬಿಸಿ ನೀರು ಯಾವ ರೀತಿ ಕೆಲಸ ಮಾಡುತ್ತೆ, ತಣ್ಣೀರು ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನು ನಾವು ಮನಗಾಣಬೇಕು. ಬಿಸಿ ನೀರು ಮೈಮೇಲೆ ಹಾಕ್ಕೊಂಡಾಗ ಯಾವ ರೀತಿ ಕೆಲಸ ಮಾಡುತ್ತೆ, ಬಿಸಿನೀರು ಮೈ ಮೇಲೆ ನಾವು ಎರೆದುಕೊಂಡಾಗ ರಕ್ತದ ಕೆಲವೊಂದು ಅಂಶಗಳು, ಅದರಲ್ಲಿರುವಂತಹ ಟಾಕ್ಸಿನ್ಸ್ಗಳು ಚರ್ಮದ ಹೊರಪದರಕ್ಕೆ ಬಂದಂತಾಗಿ ಅದು ಟೆಂಪರರಿಯಾಗಿ ಹೊರ ಬಂದಂತಾದರೂ ಕೂಡ ಶಾಶ್ವತವಾಗಿ ಒಳಕ್ಕೆ ತಳ್ಳುತ್ತೆ. ಆದರೆ ತಣ್ಣೀರು ಸ್ನಾನ ಹಾಗಲ್ಲ. ತಣ್ಣೀರು ಸ್ನಾನವನ್ನು ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳೇನು ಅಂತ ಹೇಳೋದಾದರೆ, ಮೈ ಮೇಲೆ ತಣ್ಣೀರನ್ನು ನಾವು ಎರೆದುಕೊಂಡಾಗ ಚಳಿಯಾದಂತಹ ಅನುಭವ ಆಗುತ್ತೆ. ಅಂದರೆ ರಕ್ತದಲ್ಲಿರುವಂತಹ ಟಾಕ್ಸಿನ್ಸ್ ಅವು ಏನಾಗುತ್ತೆ ಅಂದರೆ ಚರ್ಮದ ಮೇಲ್ಪದರದಿಂದ ಒಳಕ್ಕೆ ತಳ್ಳಲ್ಪಟ್ಟಂತೆ ಆದರೂ ಸಹ ಅವು ಶಾಶ್ವತವಾಗಿ ಆ ಟಾಕ್ಸಿನ್ಸನ್ನು ಚರ್ಮದ ಹೊರಭಾಗಕ್ಕೆ ತಂದು ಅದನ್ನು ವಿಸರ್ಜಿಸುತ್ತವೆ. ಹಾಗೂ ಚರ್ಮದ ರಂಧ್ರಗಳು ಓಪನ್ ಅಪ್ ಆಗುತ್ತೆ. ಚರ್ಮದ ರಂಧ್ರಗಳ ಮೂಲಕ ಟಾಕ್ಸಿನ್ಸ್ಗಳು, ವಿಷಮಲಗಳು, ರೋಗಕಾರಕ ಅಂಶಗಳು ಹೊರದೂಡಲ್ಪಡುತ್ತೆ. ಇದರಿಂದಾಗಿ ತಣ್ಣೀರು ಸ್ನಾನ ಬಹಳ ಉತ್ತಮ. ಚಳಿಗಾಲದಲ್ಲಿ ಹೇಗಪ್ಪ ತಣ್ಣೀರು ಸ್ನಾನ ಮಾಡೋದು ಅಂತ ಒಂದು ಮನಸ್ಸಿಗೆ ಬರ್ಬೋದು. ಅದಕ್ಕೆ ಏನಪ್ಪ ಮಾಡ್ಬೋದು ಅಂದರೆ, ಬಹಳ ಸರಳವಾದಂಥ ವಿಧಾನ, ಯಾರೊಬ್ಬರು ಬೇಕಾದರೂ ಸಹ ಸರಳವಾಗಿ ಮಾಡ್ಬೋದು. 2 ಬಕೆಟ್ ಇಟ್ಕೋಬೇಕು. ಒಂದು ಬಕೆಟಲ್ಲಿ ಬಿಸಿನೀರು, ಮತ್ತೊಂದು ಬಕೆಟಲ್ಲಿ ತಣ್ಣೀರು. ನಮಗೆ ಬಿಸಿನೀರು ಸ್ನಾನ ಮಾಡಿಯೇ ರೂಢಿ. ಬಿಸಿನೀರು ಬಕೆಟಿಂದನೇ ಶುರು ಮಾಡಿ ಬಿಸಿ ನೀರು ಬಕೆಟಿಂದ ಬಿಸಿ ನೀರನ್ನ ತೆಗೆದುಕೊಂಡು ನಾವು ಸ್ನಾನ ಮಾಡ್ತಾ ಇರೋದು. ಒಂದು 4-5 ಚೊಂಬು ಬಿಸಿನೀರು ಸ್ನಾನ ಆದ ನಂತರ ತಣ್ಣೀರು ಬಕೆಟಿಂದ 1 ಚೊಂಬು ತಣ್ಣೀರನ್ನು ಬಿಸಿನೀರು ಬಕೆಟ್ಗೆ ಹಾಕಬೇಕು. ಆದರೆ ಸ್ನಾನ ಮಾಡೋದು ಬಿಸಿನೀರು ಬಕೆಟಿಂದನೇ ನಾವು ಸ್ನಾನ ಮಾಡ್ತಾ ಇರಬೇಕು. ಬಿಸಿನೀರು ಬಕೆಟಲ್ಲಿರುವಂಥ ನೀರಿಂದನೇ ನಾವು ಸ್ನಾನವನ್ನು ಮುಂದುವರಿಸ್ತಾ ಇರಬೇಕು. ಬಿಸಿನೀರು ಬಕೆಟಲ್ಲಿ ನೀರು ಖಾಲಿ ಆದಾಗೆ ತಣ್ಣೀರು ಬಕೆಟಿಂದ 1 ಚೊಂಬು ನೀರನ್ನು ಬಿಸಿನೀರು ಬಕೆಟ್ಗೆ ಹಾಕ್ತಾ ಇರಬೇಕು. ನೋಡಿ, ನಮ್ಮ ಸ್ನಾನ ಮುಗಿಯೋ ಅಷ್ಟರಲ್ಲಿ ಬಿಸಿನೀರು ಬಕೆಟಲ್ಲಿ ಬರೀ ತಣ್ಣೀರೇ ಇರುತ್ತೆ. ಆದರೆ ನಮಗೇನು ಗೊತ್ತಾಗೋದಿಲ್ಲ. ಬಹಳ ಸರಳವಾದ ವಿಧಾನ ಇದು. ಯಾರೊಬ್ಬರು ಬೇಕಾದರೂ ಮಾಡಬಹುದು. ಇಲ್ಲ ಇದು ಆಗೋದೇ ಇಲ್ಲ ಅಂತಂದರೆ ಮತ್ತೊಂದು ಸರಳವಾದಂಥ ವಿಧಾನ ಹೇಗಪ್ಪ ಅಂದರೆ, ಬೇರೆ ಬಿಡೋದಕ್ಕಾಗೋದೇ ಇಲ್ಲ ಬಿಸಿನೀರು ಸ್ನಾನ ಅಂದರೆ, ಬಿಸಿನೀರು ಸ್ನಾನ ಮಾಡಿ ಕಡೆಯಲ್ಲಿ ಒಂದು ಅರ್ಧ ಬಕೆಟ್ ತಣ್ಣೀರನ್ನು ಮೈ ಮೇಲೆ ಸುರ್ಕೊಂಡ್ಬಿಡ್ಬೇಕು. ಅಷ್ಟಾದರೂ ಮಾಡಬೇಕು. ಪ್ರಕೃತಿ ಚಿಕಿತ್ಸೆಯಲ್ಲಿ ಎನಿ ಹಾಟ್ ಟ್ರೀಟ್ಮೆಂಟ್ ಶುಡ್ ಬಿ ಎಂಡೆಡ್ ವಿತ್ ಕೋಲ್ಡ್ ಅಂತಿದೆ. ಹೀಗಾಗಿ ರಕ್ತ ಪರಿಚಲನೆ ಚೆನ್ನಾಗಿ ಆಗಬೇಕು ಅಂದರೆ ತಣ್ಣೀರು ಸ್ನಾನ ಬಹಳ ಉತ್ತಮವಾದಂಥ ವಿಧಾನ.